ಮಸಾಲೆಗೆ ಇಷ್ಟು ತೆಂಗಿನ ತುರಿ, ಹುಳಿ, ಹುರಿದ ಎಣ್ಣೆಯಲ್ಲಿ ಹುರಿದ ಮೆಣಸು ಇಷ್ಟನ್ನು ತರಿಯಾಗಿ ಕಡಿಬೇಕು. ಮತ್ತು ಆ ಮಸಾಲೆಗೆ ಇದನ್ನು ಹುರಿಬೇಕು. ಕೊತ್ತಂಬರಿ ನೋಡಿ 2 ಸ್ಪೂನ್ ಕೊತ್ತಂಬರಿ, ಮೆತ್ತೆ ಜಾಸ್ತಿ ಹಾಕಬೇಡಿ, ಕಹಿ ಬರ್ತದೆ. ಇಷ್ಟು ಮೆತ್ತೆ, ಇಷ್ಟು ಹುರಿದನ್ನು ಈಗ ಮಸಾಲೆಗೆ ಹಾಕಿ ನೋಡಿ. ಗುಳ್ಳದ್ದು ಸಗ್ಲೆ ಮಾಡಲಿಕ್ಕೆ ಇಷ್ಟು ಹೀಗೆ ಗುಳ್ಳವನ್ನು ಕಟ್ ಮಾಡಿ ತಂದಿದ್ದೇನೆ. ಗುಳ್ಳ ಮತ್ತು ನುಗ್ಗೆ. ಈಗ ಫಸ್ಟ್ ಇದಕ್ಕೆ ಮಸಾಲೆ ಒಗ್ಗರಣೆ ಇಡಬೇಕು. ನೋಡಿ ಒಗ್ಗರಣೆ ಇದು ಸಾಸಿವೆ ಪಟಪಟೆ ಆದ ಕೂಡಲೇ ನೋಡಿ ಮಸಾಲೆಯನ್ನು ಆಗ ತರಿಯಾಗಿ ಕರೆದಿದ್ದೇನೆ. ಆದರೆ ತೊಳೆದಿಟ್ಟ ನೀರನ್ನು ಸಪ್ರೇಟ್ ಇಡಬೇಕು. ಯಾಕಂತ ಹೇಳಿದ್ರೆ ಅದು ಇದು ಬೇಯಿಸಲಿಕ್ಕೆ ಈಗ ಹಾಕ್ತೇನೆ ನಾನು. ಇದನ್ನೀಗ ಮುಚ್ಚಿಡು. ನೋಡಿ ಕಲರ್ ಚೇಂಜ್ ಆಯಿತು ನೋಡಿ ಗುಳ್ಳದ್ದು. ಈಗ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಒಂದು 2 ನಿಮಿಷ ಕುದಿ ಬಂತು ನೋಡಿ. ಈಗ ಇದಕ್ಕೆ ಕಡೆದಿಟ್ಟ ಮಸಾಲ, ಸ್ವಲ್ಪ ಕುದಿ ಬರಲಿ ಬಿಟ್ಟು ನೋಡಿ. ಈಗ ಸರಿಯಾಗಿ ಕುದಿ ಬರ್ತಾ ಉಂಟು. ಗುಳ್ಳ ಸಗಲೆ ರೆಡಿ ಆಯಿತು. ಈಗ ನುಗ್ಗೆ ಸೊಪ್ಪು ಇಲ್ಲದಿದ್ದರೂ ಖಾಲಿ ಬದರೆದ್ದು ಮಾಡಲಿಕ್ಕೆ ಆಗ್ತದೆ. ನುಗ್ಗೆ ಸೊಪ್ಪು ಇದ್ದರೆ ಸ್ವಲ್ಪ ಪರಿಮಳ ಜಾಸ್ತಿ ಅದಕ್ಕೋಸ್ಕರ ನುಗ್ಗೆ ಹಾಕಿ. ಇಲ್ಲದವರು ಖಾಲಿ ಗುಳ್ಳ ಬದರೆದ್ದು ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ.